ಶ್ರೀರಮಣ, ಸರ್ವೇಶ, ಶ್ರೀನಿವಾಸ, ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ, ನತಜನ ಬಂಧೋ ದಯಾಸಿಂಧೋ, ಎಂದು ಕಾಂಬೆನೋ ನಿನ್ನ, ಎಂದು ನಿನ್ನನ್ನು ಕಂಡು ಧನ್ಯನಾಗುವೆ. ಪ್ರಭೋ ಶ್ರೀನಿವಾಸ, ಭವಾಂಧಕೂಪದಲ್ಲಿ ಮುಳುಗಿ ತತ್ತರಿಸುತ್ತಿರುವೆನು. ದೇವಾದಿದೇವ ವೆಂಕಟೇಶ, ಎಂದು ಕಾಂಬೆನೋ ನಿನ್ನ, ಎಂದು ಕಾಂಬೆನೋ ನಿನ್ನ. ಈಗ ನಾವು ವಿರುಪಾಪುರ ಅಂತಕ್ಕಂಥ ಆಲೂರು ತಾಲೂಕಿಗೆ ಸೇರಿದ ಕರ್ನೂಲು ಜಿಲ್ಲೆಗೆ ಸೇರಿದ ವಿರುಪಾಪುರ ಎನ್ನುವ ಗ್ರಾಮದಲ್ಲಿ ಬಂದಿದ್ದೇವೆ. ಈ ವಿರುಪಾಪುರ ಗ್ರಾಮ ದಾಸರ ನೆಲವೀಡು ಅಂತಂದ್ರೆ ತಪ್ಪಾಗಲಾರದು. ಹರಿದಾಸರ ಪರಂಪರೆಯಲ್ಲಿ ಬಾಳಿ ಬೆಳಗಿದ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಗುರುಜಗನ್ನಾಥ ದಾಸರು ಸುಮಾರು 1 ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಇದ್ದು ಇಲ್ಲಿ ಶ್ರೀನಿವಾಸನ ಸೇವೆ ಮಾಡಿದ್ದಾರೆ. ಇದು ದೇವಾಲಯ ಪೂರ್ಣವಾಗಿ. ಇದು ಮಹದ್ವಾರ. ಈಗ ನೀವು ಒಳಗೆ ನೋಡ್ತಾ ಇರೋದು ಮಹದ್ವಾರ. ಇದು ರಂಗಮಂಟಪ. ಇದು ಸ್ವಾಮಿಯ ರಂಗಮಂಟಪ. ಇಲ್ಲಿಯ ಹಳ್ಳಿಯ ಜನರೆಲ್ಲ ಸೇರಿ ನಿತ್ಯದಲ್ಲಿ ಶನಿವಾರ ಏಕಾದಶಿ ದಿವಸ ಶ್ರದ್ಧೆಯಿಂದ ಸ್ವಾಮಿಯ ಶ್ರೀನಿವಾಸನ ಮುಂದೆ ಕೂತ್ಕೊಂಡು ಭಜನೆ ಮಾಡ್ತಾರೆ. ಅವರೊಂದು ಚರಣ ಹೇಳಿಸ್ತೀನಿ, ಎಲ್ಲರೂ ಕೇಳ್ರಿ. 1 ನಿಮಿಷ ದಯಮಾಡಿ ಎಲ್ಲರೂ ಕೇಳಬೇಕು. ಶ್ರೀನಿವಾಸ ಗುರೋ ರಾಘವೇಂದ್ರ. ಇವತ್ತು ಇಂದಿನ ದಿನವೇ ಸುದಿನವು. ಇಂದಿನ ವಾರ ಶುಭವಾರ, ಇಂದಿನ ಯೋಗ ಶುಭ ಯೋಗ, ಇಂದಿನ ತಾರೆ ಶುಭ ತಾರೆ. ಇಂದು ಶ್ರೀ ಪುರಂದರ ವಿಠ್ಠಲನ ದರ್ಶನವೇ ಸಂದರ್ಶನವು. ಪುರಂದರದಾಸರ ಈ ಮಾತು ಇವತ್ತು ನನ್ನ ಜೀವನದಲ್ಲಿ ಅನುಭವಕ್ಕೆ ಬಂತು. ಸುಮಾರು ಈಗ 160 ವರ್ಷದ ಕೆಳಗಡೆ ಗುರುಜಗನ್ನಾಥ ದಾಸರು ದೇಶ ಸಂಚಾರ ಮಾಡ್ತಾ ಇಲ್ಲಿಗೆ ಬಂದು ಇದೇ ದೇವಾಲಯದಲ್ಲಿ ಸುಮಾರು 1 ವರ್ಷಗಳ ಕಾಲ ಇದ್ದಾರೆ. ಬರೀ 1 ವರ್ಷ ತಾವಿರೋದಲ್ಲ, ತಮ್ಮ ಆರಾಧ್ಯ ದೈವ ರಾಘವೇಂದ್ರ ಸ್ವಾಮಿಗಳು ತಂದು ಇಲ್ಲಿ ಎಲ್ಲಿ ಕೂಡಿಸಿದ್ರು ಅನ್ನೋದು ಗೊತ್ತಿಲ್ಲ. ಬಟ್ ಇಲ್ಲಿ 2 ಬೃಂದಾವನ, ಒಂದು ಪಂಚಲೋಹದ ಬೃಂದಾವನ, ಈಗಾಗಲೇ ನೀವು ನೋಡಿದ್ದೀರಿ, ಶಿಲಾ ಬೃಂದಾವನ, 2 ಬೃಂದಾವನಗಳನ್ನು ತಂದು ಇಲ್ಲಿ ಇಟ್ಟು ಅಪ್ಪನ ಸೇವೆಯಲ್ಲಿ 1 ವರ್ಷಗಳ ಕಾಲ ಕಳೆದಿದ್ದಾರೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಗುರುಜಗನ್ನಾಥ ದಾಸರಿಂದ ಪೂಜಿತನಾಗಿ ಆರಾಧ್ಯನಾಗಿರ್ತಕ್ಕಂಥ ಇಲ್ಲಿಯ ಸ್ಥಳೀಯ ಜನರ ಮಾತಿನ ಪ್ರಕಾರ ಸುಮಾರು 250 ವರ್ಷಗಳ ಹಿಂದೆ ಈ ದೇವಾಲಯ ಶ್ರೀನಿವಾಸ ಪ್ರತಿಷ್ಠಾಪಿತನಾದ ಅಂತ ಕೇಳ್ತಾ ಇದ್ದೀವಿ ನಾವು.
ಬಹಳ ಆನಂದಕರವಾದ ವಿಷಯ. ಸ್ವಾಮಿಯ ಭವ್ಯ ರೂಪ ನೋಡ್ರಿ. ಒಂದು ಸಲ ದಾಸರು ಈ ಅಪ್ಪನ ಮೇಲೆ ಕೀರ್ತನೆಗಳನ್ನು ಮಾಡಿದ್ದಾರೆ, 2 ಹಾಡುಗಳನ್ನು ಮಾಡಿದ್ದಾರೆ. ನಮ್ಗೆ ಸಿಕ್ಕಿರೋದು 2 ಹಾಡು. ಅದರೊಟ್ಟಿಗೆ ವೆಂಕಟೇಶ ಸ್ತವರಾಜ ಅಂತಕ್ಕಂಥ ಅಪೂರ್ವವಾದ ಚಿಂತನೆ. ಶ್ರೀರಮಣಿಕ ಶ್ರೀರಮಣ ಶ್ರೀದೇವಿ ಬೊಮ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ ನರಸಿಂಹನೆ ನಮಿಪೆ ಕರುಣೆ ಪೂಜ್ಯಮಗೆ ಮಂಗಳವಾ. ಈ ಅಪ್ಪನನ್ನು ಕುರಿತು ಗುರು ಜಗನ್ನಾಥದಾಸರು ಸ್ತೋತ್ರ ಮಾಡ್ತಾ ಹೇಳ್ತಾರೆ, ಶ್ರೀನಿವಾಸನೆ ಭಕ್ತ ಪೋಷಣೆ ಜ್ಞಾನಿ ಕುಲಗಳಿಗ ಭಯದಾಯಕ ದೀನಬಂಧವ ನೀನೆಯ ನಮನದರ್ಥ ಪೂರೈಸೋ ಅನುಪಮೋಪಮ ಜ್ಞಾನ ಸಂಪತ್ತು ವಿನಯಪೂರ್ವಕ ಇತ್ತು ಪಾಲಿಸೋ ಜನುಮ ಜನುಮಕ್ಕೆ ಮರೆಯಬೇಡವೋ ಶೇಷಗಿರಿವಾಸ ಜನುಮ ಜನುಮಕ್ಕೆ ಮರೆಯಬೇಡವೋ ಶೇಷಗಿರಿವಾಸ. ಆದಿತ್ಯ ಪುರಾಣ ವೆಂಕಟೇಶ ಮಹಾತ್ಮೆಯಲ್ಲಿ ಶ್ರೀನಿವಾಸನ ವರ್ಣನೆ ಹೇಗದೋ ಅದೇ ಪ್ರಕಾರ ಇದ್ದಾನೆ ನೋಡ್ರಿ. ಭವಾಬ್ಧಿತಾರಂ ಕಟಿವರ್ತಿ ಹಸ್ತಂ ಸ್ವರ್ಣಾಂಬರಂ ರತ್ನ ಕಿರೀಟ ಕುಂಡಲಂ ಆಲಂಬಿಸೂತ್ರೋತ್ತಮ ಮಾಲ್ಯಭೂಷಿತಂ ಜನಿವಾರ ಆಲಂಬಿಸೂತ್ರೋತ್ತಮ ಮಾಲ್ಯಭೂಷಿತಂ ನಮಾಮ್ಯಹಂ ವೆಂಕಟ ಶೈಲನಾಯಕಂ ಜಾಂಬೂನದಾಭಂ ಗುಣಿಭಿರ್ವರೆಣ್ಯಂ ವಕ್ಷಸ್ಥಲೆ ದಕ್ಷ ಕುಚೋರ್ಧ್ವವಾಗೆ ಶ್ರೀವತ್ಸಲಕ್ಷ್ಮ್ಯಾಂಕಿತ ದಿವ್ಯರೂಪಂ ಶ್ರೀ ವೆಂಕಟಾಧೀಶ ಮಹಂ ಪ್ರಪದ್ಯೆ. ಶ್ರೀನಿವಾಸನ ಮುದ್ದಾದ ಮುಖ, 4 ಕೈಗಳು, ಚಕ್ರ, ಶಂಖ, ವರದ ಹಸ್ತ, ನನ್ನ ಕಾಲು ಹಿಡ್ಕೊಂಡ ಸೂಚನೆ ಮಾಡ್ತಾ ಇದ್ದಾನೆ. ಕಟಿಹಸ್ತ, ನನ್ನ ಪಾದಗಳನ್ನು ಯಾರು ನಂಬ್ತಾರೋ ಅವರಿಗೆ ಸಂಸಾರ ಎಂಬುದು ಸಂಸಾರ ಸಾಗರ ಕೇವಲ ಕಟಿ ಪರ್ಯಂತರ ಆಗ್ತದಂತ ಸೂಚನೆ ಮಾಡ್ತಕ್ಕಂಥ ಅದ್ಭುತವಾದ ಸುಂದರವಾದ ದಿವ್ಯ ರೂಪ. ಕೆಳಗಡೆ ಗರುಡದೇವರಿದ್ದಾರೆ. ಗರುಡ ವಾಹನನಾಗಿ ಅಲ್ಲಿ ವೆಂಕಟಾಚಲ ಗರುಡಾದ್ರಿಯ ಮೇಲೆ ನಮ್ಮಪ್ಪ ನಿಂತುಕೊಂಡ್ರೆ ಇಲ್ಲಿ ಗರುಡನ ಮೇಲೆ ಅದಕ್ಕೆ ಸೂಚಕವಾಗಿ ಗರುಡನ ಮೇಲೆ ನಿಂತುಕೊಂಡಿದ್ದಾನೆ. ಇಂಥ ಪರಬ್ರಹ್ಮನ ದರ್ಶನ ಇವತ್ತು ನಮ್ಮ ಜೀವನವನ್ನು ಪಾವನ ಮಾಡ್ತು ಅಂತ ಮನಸಾರ ಚಿಂತನೆ ಮಾಡ್ತಾ ನನ್ನ ಗುರು ಜಗನ್ನಾಥ ದಾಸರ ಅಭಿಮಾನಿಗಳೆಲ್ಲರೂ ಕೂಡ ಈತನನ್ನು ನೋಡಿ ಆನಂದ ಪಡಬೇಕು ಅಂತ ಹೇಳಿ ಮನಸಾರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ.